ಇದೇನಪ್ಪ ಗೌರ್ಮೆಂಟ್ ಬಸ್ ತೋರಿಸ್ತಾ ಏನಂತ ಮಾಡ್ತಾ ಇದ್ದೀರಾ? ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ದಿನ ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಇದೇ ಥರ ಪರದಾಟಗಳಿರುತ್ತೆ. ಆದಷ್ಟು ಓನ್ ವೆಹಿಕಲಲ್ಲಿ ಬನ್ನಿ. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ರಾಮೇಶ್ವರಮಲ್ಲಿ ನೀವು ಕಲ್ಲು ಹಾಕಿದ್ರೆ ಕಲ್ಲು ಹಿಂಗೆ ತೇಲುತ್ತೆ. ಆ ಕಲ್ಲ ತಲೆ ಮೇಲೆ ಕೊಂಡು ಆಶೀರ್ವಾದ ಹಿಂಗೆ ತೊಗೋತೀರಾ, ಅದೇ ಥರ ಸಹ ಇಲ್ಲೂ ಇದೆ. ಬನ್ನಿ, ಅದರ ಪೂರ್ತಿ ಮಾಹಿತಿನ ನಿಮಗೆ ಕೊಡ್ತೀನಿ. ನೀವು ಹಂಗೆ ಪಕ್ಕದಲ್ಲಿ ಬಂದರೆ ನೋಡಿ, ಇಲ್ಲೇ ಮಡಕೆನಲ್ಲಿ ಉಪ್ಪು ತೊಗೊಂಬಂದ್ಬಿಟ್ಟು ಈ ಜಾಗದಲ್ಲೇ ಸುರಿಯೋದು. ಅದು ಯಾವ ಜಾಗ ಅಂತ ನಿಮ್ಗೆ ನಾನು ಹೇಳ್ತೀನಿ. ಅದಾದ ನಂತರ ನೀವೇನು ಮಾಡಬೇಕು ಅಂದರೆ, ತೆಂಗಿನಕಾಯಿ, ಪೂರ್ತಿ ತೆಂಗಿನಕಾಯಿನ ಇಟ್ಕೊಂಡು ನೀವು ಪ್ರದಕ್ಷಿಣೆ ಹಾಕಿ ಯಾವ ಜಾಗದಲ್ಲಿ ಅಪ್ಪ ತೆಂಗಿನಕಾಯಿ ಕಟ್ಟಬೇಕು ಅಂತ ಅದನ್ನು ಸಹ ನಿಮಗೆ ಮಾಹಿತಿ ಕೊಡ್ತೀನಿ. ನಿಮ್ಗೇನೋ ಕೆಲಸದಲ್ಲಿ ತೊಂದರೆ ಇದ್ದರೆ, ಕೆಲಸ ಆಗಿ ಬರಲಿಲ್ಲ ಅಂದರೆ, ಹೊಸ ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸನೂ ಆಗಲಿಲ್ಲ ಅಂದರೆ ಬಸವಣ್ಣನ ಮುಖಾಂತರ ನೀವು ಧನಲಕ್ಷ್ಮಿನ ಒಲಿಬೋದು. ಬನ್ನಿ, ಆದಷ್ಟು ನಿಮಗೆ ಈ ಒಂದು ದೇವಸ್ಥಾನದ ಮಾಹಿತಿನ ನಿಮಗೆ ಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಕರ್ನಾಟಕದ ಜನತೆಗೆ ನಾನಿವಾಗ ನಿಮಗೆ ಕರ್ಕೊಂಬಂದಿದ್ದೀನಿ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ದೇವಸ್ಥಾನದಲ್ಲಿ ಉಪ್ಪು ಮಡಕೆ ಮತ್ತು ತೆಂಗಿನಕಾಯಿ, ಚಾಮುಂಡೇಶ್ವರ ದೊಡ್ಡ ವಿಗ್ರಹ ಇದೆಯಲ್ಲ, ಆ ವಿಗ್ರಹ ಕೆಳಗಡೆ ಉಪ್ಪು ಮತ್ತು ಮಡಕೆ ಅಲ್ಲಿ ಇಟ್ಬಿಟ್ಟು ನೀವು ಪೂಜೆ ಮಾಡಿ ಏನೇನು ಬೇಡ್ಕೋತೀರಾ ಅದೆಲ್ಲ ನೆರವೇರುತ್ತೆ ಅಂತ. ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗುತ್ತೆ, ಮತ್ತು ಏನಾದರೂ ಮಾಡಿಸಿದ್ರೆ ಅದು ಮಾಡಿಸಿರೋದು ಹೋಗುತ್ತೆ, ಮತ್ತು ನೀವೇನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ. ಈ ತೆಂಗಿನಕಾಯಲ್ಲಿ ಕಟ್ಟಬೇಕು ಅಂದರೆ ಬಸವಣ್ಣ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆನೇ ಕಟ್ಟಬೇಕು. ಬರೀ ಅದು ಮಾತ್ರ ಅಲ್ಲ, ರಾಮೇಶ್ವರಮಲ್ಲಿ ಏನು ಕಲ್ಲು ಹಾಕಿದ್ರೆ ಕಲ್ಲು ತೇಲುತ್ತೆ, ಅದು ಇಲ್ಲೂ ಇದೆ. ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಒಂದು ಶಿಲೆ ಇದೆ, ಶಿಲೆ ಪಕ್ಕದಲ್ಲಿ ನೀರಿಟ್ಟಿದ್ದಾರೆ. ಆ ನೀರಲ್ಲಿ ಕಲ್ಲು ಹಿಂಗೆ ಹಾಕ್ತಾರೆ, ಕಲ್ಲು ಎತ್ಕೊಂಡು ಎಲ್ಲರ ತಲೆ ಮೇಲೆ ಇಟ್ಕೋತಾರೆ, ಆಶೀರ್ವಾದ ತೊಗೊಳ್ತಾರೆ. ಮತ್ತು ಆ ಉಪ್ಪು ಮಡಿಕೆ, ಆ ತೆಂಗಿನಕಾಯಿ ಎಲ್ಲೆಲ್ಲಿ ಕಟ್ಟಬೇಕು, ಎಲ್ಲೆಲ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದನ್ನ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ಇದು ಶ್ರೀರಾಮನ ಪಾದ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ. ಇಲ್ಲಿ ಇನ್ನೊಂದೇನಪ್ಪ ವಿಶೇಷ ಅಂದರೆ, ನೀವೇನಾದರೂ ಬೇಡ್ಕೊಂಡು ಕಾಯಿನ್ನ ನೀವು ಅಂಟಿಸಿದ್ರೆ, ಅದು ಅಂಟ್ಕೊಂಡ್ರೆ ನೀವು ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಬನ್ನಿ 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 ಪರವಾಗಿಲ್ಲ, ಬನ್ನಿ. ನೋಡಿ, ಇದೇ ಆ ಕಲ್ಲು. ನೋಡಿ, ಆಶೀರ್ವಾದ ತಗೊಳಕ್ಕೆ ಜನ ಹೆಂಗ್ ಮುಗಿ ಬೀಳ್ತಿದ್ದಾರೆ ನೋಡಿ. ನಾನು ಈ ಜನದಲ್ಲೂ ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಸಹ ಈ ದೇವಸ್ಥಾನಕ್ಕೆ ಬಂದರೆ ಶ್ರೀರಾಮನ ಈ ಕಲ್ಲು ತಲೆ ಮೇಲೆ ಇಟ್ಕೊಂಡು ಆಶೀರ್ವಾದ ತಗೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಜನಗಳು ಆಶೀರ್ವಾದ ತಗೊಳ್ಳದೆ ಇಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಜನ ಬಂದು ಸೇರ್ತಾನೆ ಇದ್ದಾರೆ, ಅಷ್ಟು ಜನ ಸೇರ್ತಿದ್ದಾರೆ ಇಲ್ಲಿ. ನೋಡಿ, ಇದಾದ ನಂತರ ತಾಯಿ ಚಾಮುಂಡೇಶ್ವರಿಯ ಒಂದು ದೊಡ್ಡ ವಿಗ್ರಹ ನೀವು ನೋಡ್ಬೋದು. ಕರ್ಪೂರ ಹಚ್ಚಿ, ಊದ್ಗಡ್ಡಿ ಹಚ್ಚಿ ನೀವು ಪೂಜೆ ಮಾಡಿ ಈ ಉಪ್ಪನ್ನ ಇಲ್ಲಿ ಚೆಲ್ಲಿ ನೀವು ಬೇಡ್ಕೊಂಡ್ರೆ ಪ್ರತಿಯೊಂದು ನಿಮಗೆ ಒಳ್ಳೆಯದಾಗುತ್ತೆ. ತಾಯಿ ಚಾಮುಂಡೇಶ್ವರಿ ನಿಮಗೆ ಒಳ್ಳೆಯದೇ ಮಾಡಲಿ. ಬನ್ನಿ, ಆ ತಾಯಿ ಚಾಮುಂಡೇಶ್ವರಿ ಕೆಳಗೆ ಚಿಕ್ಕ ವಿಗ್ರಹ ಇಟ್ಟಿದ್ದಾರೆ, ಅಲ್ಲೇನು ಮಾಡ್ತಾರೆ ಅಂತ ನಿಮ್ಗೆ ನಾನು ಮಾಹಿತಿ ಕೊಡ್ತೀನಿ. ಬನ್ನಿ. ಯಾರು ದುಷ್ಟರಾಗಲಿ, ನಿಮ್ಗೆ ಅತಿ ದುಷ್ಟಿದ್ದಾರೆ ಅವ್ರ ಹೆಸರು ಹೇಳ್ಬಿಟ್ಟು ತಲೆ ಮೇಲೆ ಅಂದ್ಬಿಟ್ಟು
ಎಷ್ಟು ಹೇಳಿದ್ರು ಬರೋದಿಲ್ಲ, ಏನು ಚೆನ್ನಾಗಿರ್ಲಿ ನಮ್ಮ ಪಕ್ಕ. ಆ ಕಾಯಿನ ಮತ್ತೆ ಆ ಉಪ್ಪನ್ನ ತಾಯಿಗೆ 3 ಸುತ್ತನ್ನು ಸುತ್ತಬಿಟ್ಟು ನಿಮಗೆ ಕೊಡ್ತಾರೆ. ಅದನ್ನ ತಗೊಬಂದು ನೀವು ಇಲ್ಲಿ ನೀವು ಕಟ್ಟಬೇಕು, ಮತ್ತೆ ಇಲ್ಲಿ ಸುರಿದು ನೀವು ಬೇಡ್ಕೋಬೇಕು. ಅದು ಬಿಟ್ಟು ನೋಡಿ, ಇಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದರೆ ಮತ್ತೆ ಏನಾದರೂ ಗಾಳಿ ಗೀಳಿ ಸೋಕೋದಿದ್ರೆ ಇಲ್ಲಿ ತಾಯ್ತಾನು ಸಹ ಕೊಡ್ತಾರೆ, ನೀವು ತಾಯ್ತಾನು ತಗೋಬಹುದು. ಮೋದಿನೂ ಕೇಳುವುದಿಲ್ವೇನೋ ಓಕೆ ಮಂಗಳಾತಿ ಈ ಕಡೆ ಕೊಡು ಅಂತ, ಹಂಗೆ ಕೇಳ್ತಾರೆ. ಈಗ ಬನ್ನಿ ತಗೊಂಡೋಗಿ ಮಂಗಳಾತಿ ತಗೊಂಡೋಗಿ ಆಯ್ತಾ. ತಗೊಳ್ಳಿ ಮಂಗಳಾತಿ ತಗೊಳ್ಳಿ. ಇಲ್ಲ ಯಾರಿಗೂ ಕೊಡುವಂಗೆ ಇಲ್ಲ. ಬಸವಣ್ಣ ಮತ್ತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿ ನೀವು ಪ್ರದಕ್ಷಿಣೆ ಹಾಕಿ ಮನಸಾರೆ ಬೇಡ್ಕೊಂಡು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಏನೇ ಕಷ್ಟಗಳಿರಲಿ, ನಿಮ್ಗೆ ಯಾರಾದರೂ ಮಾಡಿಸಿದ್ರೆ ಅಥವಾ ಏನೋ ತೊಂದರೆ ಕೊಟ್ಟರೆ, ತೊಂದರೆಯಿಂದ ಏನಾದರೂ ಅದಕ್ಕೆ ಪರಿಹಾರ ಬೇಕು ಅಂದರೆ ನೀವು ಪ್ರತಿಯೊಂದೂ ಇದ್ರ ಮುಖಾಂತರ ನೀವು ಪರಿಹಾರ ತಗೋಬೋದು. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ವಿಡಿಯೋ ನೋಡೋರಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗಲಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ವಿಚಾರಗಳು, ಒಳ್ಳೆ ವಿಷಯಗಳು, ಒಳ್ಳೆ ಜಾಗಗಳು ನಿಮ್ಗೆ ಆದಷ್ಟು ನಾನು ತಿಳಿಸ್ತೀನಿ. ಮೇಲ್ಗಡೆ ಚಾಮುಂಡೇಶ್ವರಿ ಇದೆ, ಕೆಳಗಡೆ ಒಂದು ಗುಹೆ ಮಾಡ್ತಿದ್ದಾರೆ, ಹೊಸದಾಗಿ ಗುಹೆ ಮಾಡ್ತಿದ್ದಾರೆ. ಗುಹೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಜಾಗದಲ್ಲೂ ದೇವ್ರು ಬರುತ್ತೆ, ದೇವ್ರ ಶಿಲೆಗಳು ಬರುತ್ತೆ ಪ್ರತಿಯೊಂದು ಜಾಗದಲ್ಲೂ. ಆ ಗುಹೆ ತೋರಿಸ್ತೀನಿ ನೋಡಿ, ಬೇಕಾದ್ರೆ ಹೋಗೋಣ. ನೋಡಿ, ಇದೆ ಆ ಗುಹೆ. ನೋಡಿ, ಇಲ್ಲೆಲ್ಲ ದೇವ್ರ ಶಿಲೆಗಳು ಬರುತ್ತೆ, ಪ್ರತಿಯೊಂದು ಜಾಗದಲ್ಲೂ ಎಲ್ಲ ಶಿಲೆಗಳು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಬನ್ನಿ ಇನ್ನೆಷ್ಟು ದೂರ ಇದೆ ನೋಡೋಣ. ನೋಡಿದೆ ಈ ಜಾಗದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಶಿಲೆಗಳು ಬರುತ್ತೆ. ಆದರೆ ಇನ್ನೂ ರೆಡಿ ಮಾಡಿಲ್ಲ, ಈಗ ರೆಡಿ ಮಾಡ್ತಿದ್ದಾರೆ. ಹಾಂ, ಏನು ಇಲ್ಲ ಒಳಗಡೆಯಲ್ಲಿ. ಇವಾಗ ನೀವು ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ಏನು ಮಾಡಿಲ್ಲ. ಅದೇ ಅಷ್ಟೇ, ರಿಟರ್ನ್ ಹಿಂಗೆ ಬರಬೇಕು. ಮತ್ತೆ ಈ ಥರ ಒಳ್ಳೆ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.